ವಾಚು, ಇಯರ್ಬಡ್ಡು, ಫ್ಯಾನ್, ಮಿಕ್ಸರ್, ಟಿವಿ, ಮೊಬೈಲು, ಫ್ರಿಜ್ಜು ಇವೆಲ್ಲ ಕೆಲಸ ಮಾಡಲು ವಿದ್ಯುತ್ ಶಕ್ತಿ ಬೇಕೇ ಬೇಕು ಅಲ್ವಾ? ಹಾಗಾದ್ರೆ ನಮ್ಮ ಹೃದಯಕ್ಕೆ ರಕ್ತ ಪಂಪ್ ಮಾಡಲು ವಿದ್ಯುತ್ ಶಕ್ತಿ ಎಲ್ಲಿಂದ ಬರುತ್ತದೆ? ನಿಮಗೆ ಗೊತ್ತೇ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ. ಹೃದಯವು ಪ್ರೇಮ, ಧೈರ್ಯ, ಸಹಾನುಭೂತಿಯಂತಹ ಮುಂತಾದ ಮೌಲ್ಯಗಳ ಭಾವನಾತ್ಮಕ ಸಂಕೇತವಾಗಿದೆ. ಅಲ್ಲದೆ ವೈಜ್ಞಾನಿಕವಾಗಿ ಹೃದಯವು ದೇಹದ ಕೇಂದ್ರವಾಗಿದೆ. ಬದುಕಿನ ಕೊನೆಯವರೆಗೂ ನಿರಂತರ ಕೆಲಸ ಮಾಡುವ ನಮ್ಮ ಹೃದಯವು ವಿಶ್ರಮಿಸದೆ ಜೀವನ ಪೂರ್ತಿ ನಿರಂತರವಾಗಿ ಕೆಲಸ ಮಾಡುತ್ತದೆ. ದಿನಕ್ಕೆ ಸುಮಾರು 1 ಲಕ್ಷ ಬಾರಿ ಬಡಿದುಕೊಳ್ಳುತ್ತದೆ. ಇದು ಅತ್ಯಂತ ವಿಶ್ವಾಸಾರ್ಹ ಅಂಗವಾಗಿದೆ ಅಲ್ವಾ? ರಕ್ತವನ್ನು ನಮ್ಮ ದೇಹದ ಪ್ರತಿಯೊಂದು ಕೋಶಕ್ಕೂ ಪಂಪ್ ಮಾಡುವ ಹೃದಯವು ಪ್ರತಿ ನಿಮಿಷಕ್ಕೆ ಸುಮಾರು 5 ಲೀಟರ್ ರಕ್ತವನ್ನ ಪಂಪ್ ಮಾಡುತ್ತದೆ. ಇದರಿಂದ ಆಮ್ಲಜನಕ ಮತ್ತು ಪೋಷಕಾಂಶಗಳು ದೇಹದ ಎಲ್ಲಾ ಭಾಗಗಳಿಗೆ ತಲುಪುತ್ತದೆ. ಅಲ್ಲದೆ ಕರೋನರಿ ರಕ್ತವಾಹಿನಿಗಳು ಹೃದಯದ ಸ್ವಂತ ಪೋಷಣೆಗೆ ಸಹಾಯ ಮಾಡುತ್ತವೆ. ಹೃದಯವು 2 ವಿಭಿನ್ನ ಪಂಪ್ಗಳನ್ನು ಒಳಗೊಂಡಿದೆ. ಒಂದು ಶ್ವಾಸಕೋಶಕ್ಕೆ ರಕ್ತವನ್ನು ಶುದ್ಧೀಕರಣಕ್ಕೆ ಕಳುಹಿಸುವುದು, ಮತ್ತೊಂದು ದೇಹದ ಎಲ್ಲಾ ಭಾಗಗಳಿಗೆ ಕಳುಹಿಸುವುದು. ಈ ಕೆಲಸ ನಿರ್ವಹಿಸಲು ಹೃದಯವು ಸ್ವಂತ ಶಕ್ತಿ ಹೊಂದಿದೆ. ಇದು ಸೈನೋಯಾಟ್ರಿಯಲ್ ನೋಡ್ ಮೂಲಕ ಇಂಪಲ್ಸ್ಗಳನ್ನು ಉತ್ಪಾದಿಸಿ ಯಾವುದೇ ಬಾಹ್ಯ ನಿಯಂತ್ರಣವಿಲ್ಲದೆ ತಾನೇ ಕಾರ್ಯನಿರ್ವಹಿಸುತ್ತದೆ. ಅದು ಹೇಗೆ ಎಂಬುದನ್ನ ತಿಳಿದುಕೊಳ್ಳೋಣ. ನಮ್ಮ ಹೃದಯವು ರಕ್ತವನ್ನ ಪಂಪ್ ಮಾಡುವ ಕಾರ್ಯವನ್ನ ತನ್ನದೇ ಆದ ಒಂದು ವಿದ್ಯುತ್ ಚಾಲಿತ ವ್ಯವಸ್ಥೆ ಬಳಸಿಕೊಂಡು ನಿರ್ವಹಿಸುತ್ತದೆ. ಇದು ಹೃದಯದ ಸ್ನಾಯು ಸಂಕೋಚನಕ್ಕೆ ಪ್ರಚೋದನೆಗಳನ್ನು ಉತ್ಪಾದಿಸಿ ಮತ್ತು ನಿಯಂತ್ರಿಸಿ ಕೆಲಸ ಮಾಡುತ್ತದೆ. ಸೈನೋಯಾಟ್ರಿಯಲ್ ನೋಡ್ ಸಹಜ ಪೇಸ್ ಮೇಕರ್. ಇದು ಹೃದಯದ ಬಲ ಆಟ್ರಿಯಂದಲ್ಲಿ ಇರುತ್ತದೆ. ಈ ನೋಡ್ ವಿದ್ಯುತ್ ಇಂಪಲ್ಸ್ ಗಳನ್ನು ಉತ್ಪಾದಿಸುತ್ತದೆ. ಇದು ಹೃತ್ಕರ್ಣಗಳನ್ನ ಒತ್ತಿಸಿ ರಕ್ತವನ್ನ ವೆಂಟ್ರಿಕಲ್ ಗಳಿಗೆ ಕಳುಹಿಸಲು ಸಹಾಯ ಮಾಡುತ್ತದೆ. ಈ ಪ್ರಚೋದನೆಗಳು ಸ್ವಯಂಚಾಲಿತವಾಗಿವೆ. ಎಸ್ಎ ನೋಡ್ ಯಾವುದೇ ಹೊರಗಿನ ಉತ್ತೇಜನ ಇಲ್ಲದೆ ಇವುಗಳನ್ನ ಉತ್ಪಾದಿಸುವಂತ ಕೆಲಸ ಮಾಡುತ್ತದೆ. ಅಟ್ರಿಯೋವೆಂಟ್ರಿಕ್ಯುಲರ್ ನೋಡ್. ಇದು ಅಟ್ರಿಯಾ ಮತ್ತು ವೆಂಟ್ರಿಕಲ್ಸ್ ನಡುವಿನ ಪ್ರದೇಶದಲ್ಲಿ ಇರುತ್ತದೆ. ಇದು ವಿದ್ಯುತ್ ಸಂಚಿಕೆಯನ್ನು ಸ್ವಲ್ಪ ಕಾಲ ತಡೆ ಹಿಡಿಯುತ್ತದೆ. ಇದರಿಂದ ವೆಂಟ್ರಿಕಲ್ಸ್ಗೆ ಎಂಟ್ರಿಯಾ ಕಳುಹಿಸಿದ ರಕ್ತ ತುಂಬಲು ಸಮಯ ಸಿಗುತ್ತದೆ. ಹಿಸ್ ಬಂಡಲ್ ಶಾಖೆಗಳು ಮತ್ತು ಪರ್ಕಿಂಜೆ ಫೈಬರ್ಗಳು. ಈ ರಚನೆಗಳು ವೆಂಟ್ರಿಕಲ್ಸ್ ಮೂಲಕ ವಿದ್ಯುತ್ ಇಂಪಲ್ಸ್ ಗಳನ್ನು ಸಾಗಿಸುತ್ತವೆ. ಇದರಿಂದ ವೆಂಟ್ರಿಕಲ್ಸ್ ಒತ್ತಿಸಿ ರಕ್ತವನ್ನ ಶ್ವಾಸಕೋಶಕ್ಕೆ ಮತ್ತು ದೇಹದ ಇತರೆ ಭಾಗಗಳಿಗೆ ಪಂಪ್ ಮಾಡಲು ಸಹಾಯ ಮಾಡುತ್ತವೆ. ಹಾಗಾದ್ರೆ ಈ ಎಸ್ಎ ನೋಡ್ಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಶಕ್ತಿಯ ಮೂಲ. ಈ ವಿದ್ಯುತ್ ಚಟುವಟಿಕೆ ಮತ್ತು ಹೃದಯದ ಸ್ನಾಯುಗಳ ಒತ್ತಿಸುವ ಕಾರ್ಯಕ್ಕೆ ಬೇಕಾದಂತಹ ಶಕ್ತಿ ಹೃದಯ ಕೋಶಗಳಲ್ಲಿ ಇರುವ ಮೈಟೋಕಾಂಡ್ರಿಯಾಗಳಲ್ಲಿ ಇರುತ್ತದೆ. ಈ ಮೈಟೋಕಾಂಡ್ರಿಯಾಗಳು ಆಮ್ಲಜನಕ ಮತ್ತು ಪೋಷಕಾಂಶಗಳ ಅಂದರೆ ಗ್ಲುಕೋಸ್ ಮತ್ತು ಕೊಬ್ಬಿನಾಮ್ಲಗಳನ್ನು ಬಳಸಿಕೊಂಡು ಸೆಲ್ಯುಲರ್ ಶ್ವಾಸಕ್ರಿಯೆ ಮೂಲಕ ಎಟಿಪಿ ಎಂಬ ಶಕ್ತಿಯನ್ನ ಉತ್ಪಾದಿಸುತ್ತವೆ. ಆದ್ದರಿಂದ ಎಸ್ಎ ನೋಡ್ನಿಂದ ಹೊರಡುವ ವಿದ್ಯುತ್ ಇಂಪಲ್ಸ್ಗಳು ಹೃದಯದ ಬಡಿತವನ್ನು ನಿಯಂತ್ರಿಸುತ್ತವೆ. ಹೃದಯದ ಒತ್ತಿಸುವಿಕೆ ಚಟುವಟಿಕೆಗೆ ಬೇಕಾದಂತ ಶಕ್ತಿ ಎಟಿಪಿಯಿಂದ ಬರುತ್ತದೆ. ಹೀಗೆ ಹೃದಯ ವಿದ್ಯುತ್ ಪಡೆದು ಮೋಟಾರ್ ಪಂಪ್ನಂತೆ ಕೆಲಸ ಮಾಡುತ್ತದೆ. ಎಂತಹ ವಿಸ್ಮಯ ಅಲ್ವಾ? ಹೃದಯ ಅಮೂಲ್ಯವಾದುದು.